ಹಾಯ್ ಥಿಂಕರ್ಸ್, ಸಿನಿಮಾ ಅನ್ನೋದು ಒಂದು ಪವರ್ಫುಲ್ ಆದ ಮೀಡಿಯಂ. ಇದರಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಯಾವುದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ ಅನ್ನೋದು ನಮ್ಗೆ ಬಿಟ್ಟಿದ್ದು. ಉದಾಹರಣೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಸಿನಿಮಾದಿಂದ ಆ ಟೈಮ್ ನಲ್ಲಿ ತುಂಬಾ ಜನ ಇನ್ಸ್ಪೈರ್ ಆಗಿ ಸಿಟಿಯಲ್ಲಿ ಮಾಡ್ತಿದ್ದ ಕೆಲಸನ ಬಿಟ್ಟು ಹಳ್ಳಿಗೆ ಹೋಗಿ ರೈತರಾಗಿ ಬದಲಾದ್ರಂತೆ. ಇದು ಸಿನಿಮಾಗೆ ಇರೋ ಪವರ್ ಅಂದ್ರೆ. ಹಾಗಂತ ಎಲ್ಲರೂ ಒಳ್ಳೇದನ್ನೇ ಸೆಲೆಕ್ಟ್ ಮಾಡೋದಿಲ್ಲ ಅಲ್ವಾ, ಕೆಲವರು ಕೆಟ್ಟದನ್ನ ನೋಡಿ ಇನ್ಸ್ಪೈರ್ ಆಗ್ತಾರೆ. ಇವತ್ತಿನ ವಿಡಿಯೋದ ಟಾಪಿಕ್ ಕೂಡ ಅದೇ. ಸಿನಿಮಾಗಳನ್ನ ನೋಡಿ ಕ್ರಿಮಿನಲ್ಸ್ ಆದವರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನು ತಡ ಮಾಡುವುದು ಬೇಡ ಗುರು. ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್. ನಂಬರ್ 1, ಡರ್. ಇದೇ ಸಿನಿಮಾವನ್ನ ಕನ್ನಡದಲ್ಲಿ ಪ್ರೀತ್ಸೆ ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡಿದ್ದಾರೆ. ಈ ಸಿನಿಮಾವನ್ನ ನಿಮ್ಮಲ್ಲಿ ತುಂಬಾ ಜನ ನೋಡಿರ್ತೀರಾ. ಇದರಲ್ಲಿ ಉಪೇಂದ್ರ ತಾನು ಪ್ರೀತಿಸಿದ ಹುಡುಗಿಯನ್ನ ಕಿಡ್ನಾಪ್ ಮಾಡ್ತಾನೆ. ಯಾಕಂದ್ರೆ ಆ ಹುಡುಗಿಗೆ ಉಪೇಂದ್ರನ ಮೇಲೆ ಲವ್ ಆಗಿರೋದಿಲ್ಲ, ಬದಲಿಗೆ ಅವನ ಫ್ರೆಂಡ್ ಜೊತೆ ಮದುವೆ ಫಿಕ್ಸ್ ಆಗಿರುತ್ತೆ. ಉಪೇಂದ್ರ ಅವರ ಕ್ಯಾರೆಕ್ಟರ್ ಅನ್ನ ಹಿಂದಿಯಲ್ಲಿ ಶಾರುಖ್ ಖಾನ್ ಮಾಡಿದ್ದಾರೆ. ಈ ಸಿನಿಮಾದಿಂದ ತುಂಬಾನೇ ಇನ್ಸ್ಪೈರ್ ಆಗಿ ದಿಲ್ಲಿಯಲ್ಲಿರುವ ದಿವೇಂದ್ರ ಅನ್ನುವ ಹುಡುಗ ಸ್ನ್ಯಾಪ್ಡೀಲ್ ನಲ್ಲಿ ಕೆಲಸ ಮಾಡುವ ಒಂದು ಹುಡುಗಿಯನ್ನ ನೋಡಿ ಇಷ್ಟಪಡ್ತಾನೆ. ಸಿನಿಮಾದಲ್ಲಿ ಹೇಗೆ ಹುಡುಗಿಯ ಹಿಂದೆ ಶಾರುಖ್ ಖಾನ್ ಬೀಳ್ತಾನೋ ಅದೇ ರೀತಿಯಲ್ಲಿ ಒಂದು ವರ್ಷ ಆ ಹುಡುಗಿಯನ್ನ ಹಿಂಬಾಲಿಸಿ ಒಂದು ದಿನ ಆ ಹುಡುಗಿಯನ್ನ ಕಿಡ್ನಾಪ್ ಮಾಡ್ತಾನೆ. ಬಟ್ ಪೊಲೀಸರ ಕೈಗೆ ಬೇಗನೆ ಸಿಕ್ಕಿ ಬೀಳ್ತಾನೆ. ಯಾಕೆ ಕಿಡ್ನಾಪ್ ಮಾಡಿದೆ ಅಂತ ಕೇಳಿದ್ರೆ, ನಾನು ಡರ್ ಸಿನಿಮಾದಲ್ಲಿರೋ ಶಾರುಖ್ ಖಾನ್ ತರ ಆಗ್ಬೇಕು ಅಂತ ಈ ಕಿಡ್ನಾಪ್ ಅನ್ನ ಮಾಡಿದೆ ಅಂತ ಹೇಳ್ತಾನೆ. शाहरुख खान की जो फिल्म है डर, ये इसने एक्सेप्ट किया है. वो इसको अपने आसपास पाता था, उस कैरेक्टर को अपने आसपास, कि मैं इसी टाइप की कुछ जिंदगी जी रहा हूँ और मैं इसको कर ले जाऊंगा. ಅಲ್ಲ ಗುರು, ಸಿನಿಮಾದಲ್ಲಿ ಮಾಡಿರೋದು ಜಸ್ಟ್ ಆಕ್ಟಿಂಗ್ ಅಷ್ಟೇ. ಅದೇ ಶಾರುಖ್ ಖಾನ್ ನಿಜ ಜೀವನದಲ್ಲಿ ಒಬ್ಬ ಸಕ್ಸಸ್ಫುಲ್ ಮ್ಯಾನ್. ಅದನ್ನ ನೋಡಿ ಇನ್ಸ್ಪೈರ್ ಆಗ್ಬೋದು ಅಲ್ವಾ? ಅದು ಮಾತ್ರ ಇವನ್ಗೆ ಬೇಡ ಅನ್ಸುತ್ತೆ. ನಂಬರ್ 2, ದೃಶ್ಯಂ. ಇದೊಂದು ಮಲಯಾಳಂನ ಬ್ಲಾಕ್ ಬಸ್ಟರ್ ಸಿನಿಮಾ. ಇದನ್ನ ಹಲವಾರು ಭಾಷೆಯಲ್ಲಿ ರೀಮೇಕ್ ಕೂಡ ಮಾಡಿದ್ದಾರೆ. ಕನ್ನಡದಲ್ಲಿ ನಮ್ಮ ರವಿ ಮಾಮ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಈ ಸಿನಿಮಾದಲ್ಲಿ ಒಂದು ಡೆಡ್ ಬಾಡಿಯನ್ನ ಬಚ್ಚಿಡಲು ಹೀರೋ ಎಷ್ಟೊಂದು ಬುದ್ಧಿವಂತಿಕೆಯಿಂದ ಯೋಚಿಸ್ತಾನೆ ಅನ್ನೋದನ್ನ ಇದರಲ್ಲಿ ತೋರಿಸಿದ್ದಾರೆ. ಇದರಲ್ಲಿ ಒಂದು ಸೀನ್ ಇದೆ. ಪೊಲೀಸರಿಗೆ ಡೆಡ್ ಬಾಡಿ ಊತಾಕಿರುವ ಪ್ಲೇಸ್ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಆ ಪ್ಲೇಸ್ ನಲ್ಲಿ ಒಂದು ನಾಯಿಯ ಡೆಡ್ ಬಾಡಿ ಸಿಗುತ್ತೆ. ಪೊಲೀಸರನ್ನ ಡೈವರ್ಟ್ ಮಾಡೋಕೆ ಇದೆಲ್ಲ ಹೀರೋ ಬೇಕಂತಲೇ ಪ್ಲಾನ್ ಮಾಡಿರ್ತಾನೆ. ಈ ಸೀನ್ ಅನ್ನ ನೋಡಿ ಇನ್ಸ್ಪೈರ್ ಆಗಿ ಜಗದೀಶ್ ಅನ್ನುವ ಒಬ್ಬ ಪೊಲಿಟಿಕಲ್ ಲೀಡರ್ ಕೂಡ ಒಬ್ಬ ಹುಡುಗಿಯನ್ನ ಕೊಲೆ ಮಾಡಿ ಅವಳ ಡೆಡ್ ಬಾಡಿಯನ್ನ ಯಾರಿಗೂ ಕಾಣದಾಗೆ ಬಚ್ಚಿಡ್ತಾನೆ. ಜೊತೆಗೆ ಸಿನಿಮಾದಲ್ಲಿ ಯಾವ ರೀತಿ ಪೊಲೀಸರು ಡೆಡ್ ಬಾಡಿಯನ್ನ ಹುಡುಕೋಕೆ ಹೋಗಿ ನಾಯಿಯ ಡೆಡ್ ಬಾಡಿಯನ್ನ ಹುಡುಕ್ತಾರೋ ಅದೇ ರೀತಿಯಲ್ಲಿ ಇವನು ಕೂಡ ಪೊಲೀಸರಿಗೆ ಸಿಗೋ ತರ ಮಾಡಿ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಆದ್ರೆ ಬ್ರೈನ್ ಮ್ಯಾಪಿಂಗ್ ನ ಮೂಲಕ ಫೈನಲಿ ಪೊಲೀಸರಿಗೆ ಸಿಕ್ಕಿ ಬೀಳ್ತಾನೆ. ಈ ಐಡಿಯಾ ದೃಶ್ಯಂ ಸಿನಿಮಾದಲ್ಲಿ ನೋಡಿ ಇವನು ಇನ್ಸ್ಪೈರ್ ಆಗಿದ್ದೀನಿ ಅಂತ ಹೇಳ್ತಾನೆ. ನಂಬರ್ 3, ಖಲನಾಯಕ್. ಸಂಜಯ್ ದತ್. ಇವರು ಬಾಲಿವುಡ್ ನ ಸ್ಟಾರ್ ಆಕ್ಟರ್. ನಾರ್ತ್ ಇಂಡಿಯಾದಲ್ಲಿ ಇವರಿಗೆ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ. KGF 2 ಮೂಲಕ ಕನ್ನಡಿಗರಿಗೆ ಕೂಡ ಪರಿಚಯವಾಗಿದ್ದಾರೆ. ಇವರ ಮುನ್ನಬಾಯಿ MBBS ಸಿನಿಮಾವನ್ನ ಕನ್ನಡದಲ್ಲಿ ಕೂಡ ರೀಮೇಕ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇವರ ಖಲನಾಯಕ್ ಅನ್ನುವ ಸಿನಿಮಾ ಇವರ ಸಿನಿ ಜರ್ನಿಯಲ್ಲೇ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರುವ ಸಿನಿಮಾ. ಈ ಸಿನಿಮಾದಲ್ಲಿ ಸಂಜಯ್ ದತ್ ಒಬ್ಬ ಗ್ಯಾಂಗ್ಸ್ಟರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಅಂದ್ರೆ ದುಡ್ಡು ಕೊಟ್ರೆ ಯಾರನ್ನ ಬೇಕಾದ್ರೂ ಕೊಲೆ ಮಾಡ್ತಾನೆ. ಈಗ ನೀವು ನೋಡುತ್ತಿರುವ ಈ ವ್ಯಕ್ತಿ ಸಂಜಯ್ ದತ್ ಅವರ ದೊಡ್ಡ ಅಭಿಮಾನಿ. ಅದರಲ್ಲೂ ಖಲನಾಯಕ್ ಸಿನಿಮಾ ಅಂದ್ರೆ ಇವ್ರಿಗೆ ತುಂಬಾನೇ ಇಷ್ಟ ಅಂತೆ. ಇದರಿಂದ ಸಿನಿಮಾದಲ್ಲಿ ಸಂಜಯ್ ದತ್ ಯಾವ ರೀತಿ ದುಡ್ಡು ತಗೊಂಡು ಕೊಲೆ ಮಾಡ್ತಿದ್ನೋ ಅದೇ ರೀತಿಯಲ್ಲಿ ಇವನು ಕೂಡ ಇಬ್ಬರನ್ನ ಕೊಲೆ ಮಾಡ್ತಾನೆ. ಈ ಕೆಲಸಕ್ಕೆ ಇವನಿಗೆ ತುಂಬಾನೇ ದುಡ್ಡು ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ ಗುರು, ಒಬ್ಬ ಪೊಲೀಸ್ ಆಫೀಸರ್ ಅನ್ನ ಕೂಡ ಕೊಲೆ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಪೊಲೀಸರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಾನೆ. ಮೀಡಿಯಾದವರು ಇವನನ್ನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅವನು ಮಾಡಿದ ಎಲ್ಲಾ ಕೊಲೆಗಳನ್ನ ಅವನೇ ಒಪ್ಪಿಕೊಳ್ತಾನೆ. ಜೊತೆಗೆ ನಾನು ಕೂಡ ಖಲನಾಯಕ್ ಸಿನಿಮಾದಲ್ಲಿರುವ ಸಂಜಯ್ ದತ್ ಅಂತ ಹೆಮ್ಮೆಯಿಂದ ಹೇಳಿಕೊಳ್ತಾನೆ. ಒಂದು ವೇಳೆ ನಾನು ಅರೆಸ್ಟ್ ಆಗಿರ್ಲಿಲ್ಲ ಅಂದಿದ್ರೆ ಇನ್ನೂ 5 ಕೊಲೆಗಳನ್ನ ನಾನು ಮಾಡ್ಬೇಕಿತ್ತು. ಅಷ್ಟರಲ್ಲಿ ನಾನು ಸಿಕ್ಕಿಬಿದ್ದೆ. ಅಷ್ಟೇ ಅಲ್ಲ ಗುರು, ಮೀಡಿಯಾದ ಮುಂದೆನೆ ಜೈಲಿನಿಂದ ನಾನು ಪರಾರಿ ಆಗ್ತೀನಿ ಅಂತ ಚಾಲೆಂಜ್ ಕೂಡ ಮಾಡ್ತಾನೆ. संजय दत्त यूं जी मैं 10 अक्टूबर रात के 10 बजे बल्लू तुम्हारी जेल से फरार. ನಂಬರ್ 4, ಸ್ಪೆಷಲ್ 26. ಇದೊಂದು ರಾಬರಿ ಮೂವಿ. ಈ ಸಿನಿಮಾದಲ್ಲಿ ಹೀರೋ ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು CBI ಏಜೆಂಟ್ ಅಂತ ಹೇಳ್ಕೊಂಡು ಫೇಕ್ ರೈಡ್ಸ್ ಅನ್ನ ಮಾಡಿ ಬ್ಲಾಕ್ ಮನಿಯನ್ನ ಕಳ್ಳತನ ಮಾಡ್ತಿದ್ರು. ಪೊಲೀಸರು ಎಷ್ಟು ಕಷ್ಟಪಟ್ಟರು ಕೂಡ ಇವರನ್ನ ಹಿಡಿಯೋದಕ್ಕೆ ಆಗೋದಿಲ್ಲ. ಜೊತೆಗೆ ಈ ಸಿನಿಮಾ ನೋಡೋದಕ್ಕೆ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಫೇಕ್ CBI ರೈಡ್ ಮಾಡೋ ಐಡಿಯಾ ತುಂಬಾ ಜನರನ್ನ ಇನ್ಸ್ಪೈರ್ ಮಾಡುತ್ತೆ. ಮಹಾರಾಷ್ಟ್ರದಲ್ಲಿರುವ ಒಂದು ಗ್ಯಾಂಗ್ ಕೂಡ ಈ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಫೇಕ್ CBI ಆಫೀಸರ್ ನ ವೇಷ ಧರಿಸಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಮನೆ ಮೇಲೆನೆ ರೈಡ್ ಮಾಡ್ತಾರೆ. 21 ಲಕ್ಷ ರೂಪಾಯಿಯನ್ನ ಕಳ್ತನ ಮಾಡ್ತಾರೆ. ಆದ್ರೆ ಬ್ಯಾಡ್ ಲಕ್, ತುಂಬಾ ಈಸಿಯಾಗಿ ಪೊಲೀಸರಿಗೆ ಸಿಕ್ಕಿ ಬೀಳ್ತಾರೆ. ಹಾಗೂ 21 ಲಕ್ಷ ರೂಪಾಯಿಯನ್ನ ಕೂಡ ಪೊಲೀಸರು ರಿಕವರ್ ಮಾಡ್ತಾರೆ. ಪೊಲೀಸರು ಈ ಐಡಿಯಾ ಎಲ್ಲಿಂದ ಬಂತು ನಿಮ್ಗೆ ಅಂತ ಕೇಳಿದ್ರೆ, ಅಕ್ಷಯ್ ಕುಮಾರ್ನ ಸ್ಪೆಷಲ್ 26 ಸಿನಿಮಾ ನೋಡಿದ್ಮೇಲೆ ನಮ್ಗೆ ಈ ಐಡಿಯಾ ಬಂತು ಅಂತ ಹೇಳ್ತಾರೆ. ಇದೇ ಸಿನಿಮಾವನ್ನ ತಮಿಳು ಮತ್ತು ತೆಲುಗಿನಲ್ಲಿ ಕೂಡ ರೀಮೇಕ್ ಮಾಡ್ತಾರೆ. ಈ ಸಿನಿಮಾವನ್ನ ನೋಡಿ ಹೈದರಾಬಾದ್ ನಲ್ಲಿ ಕೂಡ ಒಂದು ಗ್ರೂಪ್ ಫೇಕ್ CBI ಆಫೀಸರ್ ಗಳ ವೇಷ ಧರಿಸಿ ಮುತ್ತೂಟ್ ಫೈನಾನ್ಸ್ ಬ್ಯಾಂಕ್ ನ ಮೇಲೆ ರೈಡ್ ಮಾಡಿ 40 kg ಗೋಲ್ಡ್ ಅನ್ನ ಕಳ್ಳತನ ಮಾಡ್ತಾರೆ. ಆದ್ರೆ ಇದುವರೆಗೂ ಈ ಗ್ಯಾಂಗ್
ಸಿಕ್ಕಿಲ್ಲ. ನಂಬರ್ 5 ಧೂಮ್ 2 ಇಂಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆದ ಸಿನಿಮಾ ಇದು. ಈ ಧೂಮ್ 2 ಸಿನಿಮಾದಲ್ಲಿ ರಿತಿಕ್ ರೋಷನ್ ಒಬ್ಬ ಕಳ್ಳ ತುಂಬಾ ಬುದ್ಧಿವಂತಿಕೆಯಿಂದ ಮ್ಯೂಸಿಯಂ ನಲ್ಲಿರುವ ಆಂಟಿಕ್ಸ್ ಅನ್ನ ಕಳ್ಳತನ ಮಾಡ್ತಾನೆ. ಮೊದಲಿಗೆ ಮ್ಯೂಸಿಯಂ ನಲ್ಲಿ ಬಚ್ಚಿಟ್ಕೊಂಡು ಎಲ್ಲರೂ ಹೊರಗಡೆ ಹೋದ್ಮೇಲೆ ಕಳ್ಳತನ ಮಾಡಿ ಹೋಗ್ತಿದ್ದ. ಈ ಸಿನಿಮಾವನ್ನ ನೋಡಿ 28 ವರ್ಷದ ಒಬ್ಬ ಹುಡುಗ, ಅವನ ಹೆಸರು ವಿನಯ್ ಪರ್ಮಾರ್, ಇವನು ಮ್ಯೂಸಿಯಂ ನಲ್ಲಿರುವ ಆಂಟಿಕ್ಸ್ ಅನ್ನ ಕಳ್ಳತನ ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾನೆ. ದಿಲ್ಲಿಯ ಒಂದು ಮ್ಯೂಸಿಯಂಗೆ ಒಬ್ಬ ಗವರ್ನಮೆಂಟ್ ರಿಸರ್ಚರ್ ಆಗಿ ಹೋಗ್ತಿದ್ದ. ಇದೇ ರೀತಿಯಲ್ಲಿ ಕೆಲವು ವಾರಗಳು ಹೋಗಿ ಅಲ್ಲಿ ಕೆಲಸ ಮಾಡುವ ಸ್ಟಾಫ್ ಕೂಡ ಇವನು ನಿಜವಾದ ಗವರ್ನಮೆಂಟ್ ರಿಸರ್ಚರ್ ಅಂತ ಅಂದುಕೊಳ್ತಾರೆ. ಈ ರೀತಿ ಎಲ್ಲರನ್ನ ನಂಬಿಸಿ ಒಂದು ದಿನ ಮ್ಯೂಸಿಯಂ ನಲ್ಲಿರುವ ಸಿಸಿಟಿವಿಯನ್ನ ಹ್ಯಾಕ್ ಮಾಡಿ ಸ್ಟಾಫ್ ಎಲ್ಲ ಮನೆಗೆ ಹೋದ್ಮೇಲೆ ಆಂಟಿಕ್ಸ್ ಆಗಿರುವ ಶಾಲ್ವಗಳನ್ನ ಕಳ್ಳತನ ಮಾಡ್ತಾನೆ. ಅಷ್ಟೇ ಅಲ್ಲ ಗುರು, ಸಿನಿಮಾದಲ್ಲಿ ಆಂಟಿಕ್ಸ್ ಮಾರಿ ಹೀರೋ ವಿದೇಶಕ್ಕೆ ಹೋಗಿ ಸೆಟಲ್ ಆಗ್ತಾನೆ. ಅದೇ ರೀತಿಯಲ್ಲಿ ಇವನು ಕೂಡ ವಿದೇಶಕ್ಕೆ ಹೋಗೋ ಪ್ಲಾನ್ ಹಾಕಿದ್ದ, ಆದ್ರೆ ಏರ್ಪೋರ್ಟ್ ನಲ್ಲೇ ಸಿಕ್ಕಿ ಬೀಳ್ತಾನೆ. ಇನ್ವೆಸ್ಟಿಗೇಷನ್ ಅಲ್ಲಿ ಧೂಮ್ 2 ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಈ ಕಳ್ಳತನ ಮಾಡ್ದೆ ಅಂತ ಹೇಳ್ತಾನೆ. ನಂಬರ್ 6 ಬಂಟಿ ಅವ್ರ ಬಬ್ಲಿ. ಈ ಸಿನಿಮಾದಲ್ಲಿ ಹೀರೋ ಮತ್ತು ಹೀರೋಯಿನ್ ಜನರನ್ನ ಮೋಸ ಮಾಡಿ ಅವರ ಬಳಿ ಇರುವ ಬಂಗಾರ ಮತ್ತು ದುಡ್ಡನ್ನ ಕಳ್ಳತನ ಮಾಡಿ ಲಕ್ಸರಿಯಾಗಿ ಜೀವನ ಮಾಡ್ತಾರೆ. ಈ ಸಿನಿಮಾ ನೋಡಿದ ಒಂದು ಕಪಲ್ ಇದೇ ರೀತಿಯಲ್ಲಿ ಜನರನ್ನ ಮೋಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ 2014ರಲ್ಲಿ ಪೊಲೀಸರು ಇವರನ್ನ ಅರೆಸ್ಟ್ ಮಾಡ್ತಾರೆ. ಬಂಟಿ ಅವ್ರ ಬಬ್ಲಿ ಸಿನಿಮಾವನ್ನ ನೋಡಿದ್ಮೇಲೆ ಇವರಿಗೆ ಒಂದು ಅರ್ಥವಾಗಿದೆ, ಫ್ಯಾಮಿಲಿ ಮೇಲೆ ಪೊಲೀಸರು ಬೇಗ ಅನುಮಾನ ಪಡೋದಿಲ್ಲ ಅಂತ. ಇದರಿಂದ ತುಂಬಾ ಸುಲಭವಾಗಿ ಕಳ್ಳತನ ಮಾಡಿ ಅಲ್ಲಿಂದ ತಪ್ಪಿಸ್ಕೊಳ್ತಾ ಇದ್ರು. ಪೊಲೀಸ್ ಚೆಕ್ ಪೋಸ್ಟ್ ಗಳಲ್ಲಿ ಕೂಡ ಇವರನ್ನ ಕಪಲ್ಸ್ ಅನ್ನುವ ಕಾರಣಕ್ಕೆ ಯಾರು ಅನುಮಾನ ಪಡ್ತಿರ್ಲಿಲ್ಲ. ಆದ್ರೆ ಹೇಗೋ ಪೊಲೀಸರಿಗೆ ಸಿಕ್ಕಿ ಬಿದ್ದು ಜೈಲಿಗೆ ಹೋಗ್ತಾರೆ. ಇವರಿಗೆ ಬೇಲ್ ಸಿಕ್ಕಿದ ಮೇಲೆ ರಿಲೀಸ್ ಕೂಡ ಆಗ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಇವರು ಕಳ್ಳತನ ಮಾಡೋದು ಮಾತ್ರ ನಿಲ್ಸೋದಿಲ್ಲ. ಬೇರೆ ಸಿಟಿಗಳಿಗೆ ಹೋಗಿ ಮತ್ತೆ ಕಳ್ಳತನ ಶುರು ಮಾಡ್ತಾರೆ. ಪೊಲೀಸರು ಹೇಗೋ ಕಷ್ಟಪಟ್ಟು ಬಂಟಿನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಬಬ್ಲಿ ಇಲ್ಲಿವರೆಗೂ ಸಿಕ್ಕಿಲ್ಲ. ನಂಬರ್ 7 ಕೋಸ್ಲಾ ಕಾ ಗೋಸ್ಲಾ. ಈ ಸಿನಿಮಾದಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ತೋರಿಸಿ ಯಾರೋದೋ ಪ್ರಾಪರ್ಟಿಯನ್ನ ಇವರು ಕಬ್ಜಾ ಮಾಡಿ ಇನ್ನೊಬ್ಬರಿಗೆ ಆ ಪ್ರಾಪರ್ಟಿಯನ್ನ ಮಾರಿ ಬಿಡ್ತಾರೆ. ಸೇಮ್ ಇದೇ ರೀತಿಯಲ್ಲಿ ದಿಲ್ಲಿಯಲ್ಲಿ ಫೇಕ್ ಪ್ರಾಪರ್ಟೀಸ್ ಅನ್ನ ಮಾರಾಟ ಮಾಡ್ತಾರೆ. ಅದು ಕೂಡ ಗವರ್ನಮೆಂಟ್ ಕೊಡ್ತಾ ಇರೋ ಪ್ರಾಪರ್ಟಿ ಅಂತ ಹೇಳಿ ತುಂಬಾ ಜನರ ಬಳಿ ದುಡ್ಡನ್ನ ತಗೊಂಡು ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ತೋರಿಸಿ ಪ್ಲಾಟ್ಸ್ ಅನ್ನ ಮಾರಾಟ ಮಾಡ್ತಾರೆ. ಗವರ್ನಮೆಂಟ್ ಅಂದ ತಕ್ಷಣ ಹಿಂದೆ ಮುಂದೆ ಯೋಚನೆ ಮಾಡದೆ ಅವರಿಗೆ ಕಮಿಷನ್ ರೂಪದಲ್ಲಿ ತುಂಬಾ ಜನರು ದುಡ್ಡು ಕೊಡ್ತಾರೆ. ಕೆಲವು ದಿನಗಳಾದ್ಮೇಲೆ ಜನರಿಗೆ ಗೊತ್ತಾಗುತ್ತೆ ಗವರ್ನಮೆಂಟ್ ಯಾವುದೇ ರೀತಿಯ ಪ್ಲಾಟ್ಸ್ ಅನ್ನ ಕೊಡ್ತಾ ಇಲ್ಲ ಅಂತ. ಕೊನೆಗೆ ಅವರನ್ನ ಅರೆಸ್ಟ್ ಮಾಡ್ತಾರೆ. ನಂಬರ್ 8 ಹಿಂದಿ ಮೀಡಿಯಂ. ಈ ಸಿನಿಮಾದಲ್ಲಿ ಒಂದು ಫ್ಯಾಮಿಲಿ ತಮ್ಮ ಮಗುವನ್ನ ಸ್ಕೂಲ್ಗೆ ಸೇರಿಸಲು ಅವರು ಶ್ರೀಮಂತರಾಗಿದ್ರು ಕೂಡ ನಾವು ಬಡವರು ಅಂತ ಹೇಳ್ಕೊಂಡು ಮಗುವನ್ನ ಸ್ಕೂಲ್ಗೆ ಸೇರಿಸ್ತಾರೆ. ಇದೇ ರೀತಿಯಲ್ಲಿ ಈ ಬಿಸ್ನೆಸ್ ಮ್ಯಾನ್ ಕೂಡ ತಮ್ಮ ಮಗುವನ್ನ ಸ್ಕೂಲ್ಗೆ ಸೇರಿಸುವಾಗ ನಾನು ಬಡವ, ನನ್ನ ವರ್ಷದ ಸಂಪಾದನೆ ಕೇವಲ 60,000 ಅಂತ ಫೇಕ್ ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡಿರ್ತಾನೆ. ರಿಯಾಲಿಟಿಯಲ್ಲಿ ಇವನ ಇನ್ಕಮ್ ಕೋಟಿಗಟ್ಟಲೆ ಇದೆ. ಇದೇ ರೀತಿಯಲ್ಲಿ ಇವನ 2ನೇ ಮಗುವನ್ನ ಸೇರಿಸೋಕೆ ಬಂದಾಗ ಇವನ ಬಂಡವಾಳ ಬಯಲಾಗಿತ್ತು. ಹಿಂದಿ ಮೀಡಿಯಂ ಸಿನಿಮಾವನ್ನ ನೋಡಿ ಇವನು ಈ ರೀತಿ ಮಾಡಿದ್ದೀನಿ ಅಂತ ಹೇಳ್ತಾನೆ. ಇವರೆಲ್ಲರನ್ನ ನೋಡಿದ್ಮೇಲೆ ನನ್ಗಂತೂ ಒಂದು ಅರ್ಥ ಆಯ್ತು, ಇವರು ಈ ಕ್ರೈಮ್ ಗಳನ್ನ ಮಾಡೋಕೆ ಐಡಿಯಾ ಈ ಸಿನಿಮಾದಲ್ಲಿ ಸಿಕ್ಕಿರಬಹುದು. ಆದ್ರೆ ಮನುಷ್ಯರು ಪಾಸಿಟಿವ್ ಗಿಂತ ಬೇಗ ನೆಗೆಟಿವ್ ಗೆ ಅಟ್ರಾಕ್ಟ್ ಆಗ್ತಾರೆ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.